विशुद्धं केवलं ज्ञानं प्रत्यक्सम्यगवस्थितं सत्यं पूर्णमनाद्यन्तं निर्गुणं नित्यमद्वयम् ऋतं विन्दन्ति मुनयः प्रशान्तात्मेन्द्रियाशयाः यदा तदैवासತ್ತर्कैः ತಿರೋಧೀಯೇತ ವಿಪ್ಲುತಂ ಅಂತ ಭಾಗವತದ 39ನೆಯ ಮತ್ತು 40ನೇ ಶ್ಲೋಕಗಳು ಎರಡನೇ ಸ್ಕಂದದಲ್ಲಿ 6ನೇ ಅಧ್ಯಾಯ. ಈ ಶ್ಲೋಕಗಳ ವ್ಯಾಖ್ಯಾನವನ್ನು ನಾವಿವತ್ತು ನೋಡಬೇಕಾಗಿದೆ. ಈ ಹಿಂದಿನ ಶ್ಲೋಕದಲ್ಲಿ ಭಗವಂತ ತನ್ನ ಮರೆಯಾದ ರೂಪವನ್ನು ತಿಳಿಸ್ತಾನೆ, ಪ್ರತಿಪಾದನೆ ಮಾಡ್ತಾನೆ. ಶಾಸ್ತ್ರದಲ್ಲಿ ವ್ಯಾಸಾದಿ ರೂಪಗಳಿಂದ ಅಂತ ಇತ್ಯಾದಿ ವಿಷಯ ಬಂದಿದೆ. ಅದು ಹೇಗೆ ತಿಳಿಸ್ತಾನೆ ಭಗವಂತ ಅನ್ನೋದನ್ನೆಲ್ಲ ಈ ಶ್ಲೋಕಗಳಲ್ಲಿ ವರ್ಣಿಸ್ತಾ ಇದ್ದಾರೆ. ಪರಮಾತ್ಮನ ಸ್ವರೂಪ ವಿಶುದ್ಧ, ದೋಷರಹಿತ. ಅದರಂಥದ್ದು ಮತ್ಯಾವುದೂ ಇಲ್ಲ. ಜ್ಞಾನರೂಪವಾದ್ದು, ಸರ್ವಾಂತರ್ಗತವಾದ್ದು, ಅಪವಿತ್ರವಾದಂಥ ಯಾವುದೇ ವಸ್ತುವಿನ ಸಂಪರ್ಕ ಆದರೂ ತಾನು ಅಪಾವಿತ್ರ್ಯ ಒಳಗಾಗದವನು. ಮತ್ತೆ ಸದ್ಗುಣ ಪರಿಪೂರ್ಣ, ಗುಣಪರಿಪೂರ್ಣ, ಉತ್ಪತ್ತಿ ನಾಶರಹಿತ, ಗುಣತ್ರಯಗಳ ಬಂಧನ ಇಲ್ಲದವನು, ನಿತ್ಯ, ತನ್ನ ವ್ಯಕ್ತಿತ್ವದೊಳಗೆ ಯಾವುದೇ ರೀತಿಯಾದಂಥ ಭೇದವಿಲ್ಲದವನು. ಇಂಥ ಪರಮಾತ್ಮನನ್ನ ಮುನಿಗಳು ಕಾಣುವ ಪ್ರಯತ್ನ ಮಾಡ್ತಾರೆ. ಅವರ ದೇಹ, ಇಂದ್ರಿಯ, ಮನಸ್ಸು, ವ್ಯಕ್ತಿತ್ವದಲ್ಲಿ ಯಾವುದೇ ದೋಷ ಇಲ್ಲ. ಹಾಗೆ ಆ ಮುನಿಗಳು ಪ್ರತ್ಯಕ್ಷ ಕಂಡಾಗ ಅವರ ಮನಸ್ಸು ಸ್ವಚ್ಛವಾಗಿ, ಅವರ ಅಂತಃಕರಣ ಅಂತ ಅನ್ನೋದು ಇನ್ನು ಮುಂದೆ ಯಾವುದೇ ರೀತಿಯಾದ ಮುಂದಿನ ಬಂಧನಕ್ಕೂ ಕೂಡ ಕಾರಣ ಆಗೋದಿಲ್ಲ. ಬೀಜವೊಂದನ್ನು ನಾವು ಬಿತ್ತಿದಾಗ ಅದು ಮೊಳಕೆ ಹೊಡಿತದೆ. ಆದರೆ ಅದು ಬೆಂದು ಹೋದಂತಹ ಬೀಜ ಆಗಿದ್ದರೆ ಅದನ್ನು ಭೂಮಿ ಮೇಲೆ ಬಿತ್ತಿದ್ರೂ ಕೂಡ ಅದು ಮೊಳಕೆ ಹೊಡೆಯೋದಿಲ್ಲ. ಹಾಗೆ ಅದು ಬೆಂದ ಕಾಳಿನಂತಾಗ್ತದೆ ಅಂತ ಅದರ ತಾತ್ಪರ್ಯ. ಈ ಶ್ಲೋಕಕ್ಕೆ ಭಾಗವತ ತಾತ್ಪರ್ಯವೂ ಕೂಡ ಇದೆ. ಆಚಾರ್ಯರು ಆ ಪ್ರತಿಯೊಂದು ಶಬ್ದಕ್ಕೂ ಕೂಡ ಬ್ರಹ್ಮತರ್ಕದ ಆಧಾರವನ್ನು ಕೊಟ್ಟು ವ್ಯಾಖ್ಯಾನ ಮಾಡಿದ್ದಾರೆ. ಬೇರೆ ಬೇರೆ ವ್ಯಾಖ್ಯಾನಕಾರರು ಜ್ಞಾನದ ಪರವಾಗಿ ಬ್ರಹ್ಮವೆಂಬ ಜ್ಞಾನ, ಬ್ರಹ್ಮನ ಜ್ಞಾನ, ಅದರ ವ್ಯಾಖ್ಯಾನ ಇದು ಅಂತ ಹೀಗೆಲ್ಲ ಏನೇತರು ನಾನಾ ರೀತಿಯಿಂದ ಅದು ವರ್ಣನೆ ಮಾಡಿದ್ದಾರೆ. ನಾವಲ್ಲಿ ಅದನ್ನು ಹೆಚ್ಚು ಹೇಳಬೇಕಾದ ಪ್ರಮೇಯ ಏನೂ ಇಲ್ಲ ಇಲ್ಲಿಗ. ನಾವು ಆಚಾರ್ಯರ ಭಾಗವತ ತಾತ್ಪರ್ಯ ಮತ್ತು ಅದಕ್ಕನುಸಾರವಾಗಿ ವಿಜಯಧ್ವಜರು, ಯಾದವಾರರು ಹೇಳಿದಂಥ ಅರ್ಥಗಳನ್ನು ನೋಡಿದರೆ ಸಾಕು ಈ ಭಾಗಕ್ಕೆ. ಅದ್ವೈತದ ಪರವಾಗಿ ಇಲ್ಲಿನ ಕೆಲವು ಮಾತುಗಳಿಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಇದೆ, ಹಾಗೆ ಮಾಡುವ ಸಾಧ್ಯತೆ ಇದೆ. ಸಾಧ್ಯ ಇದೆ ಅನ್ನೋದಕ್ಕಿಂತ ಹಾಗೆ ಸಾಧ್ಯತೆ ಇದೆ. ಅದ್ವಯಂ ಅಂತ ಶಬ್ದ ಇದೆ, ನಿರ್ಗುಣಂ ಅಂತ ಶಬ್ದ ಇದೆ. ಭಗವಂತ ನಿರ್ಗುಣ ಅಂತ ಪ್ರತಿಪಾದನೆ ಮಾಡಿದಂತೆ ಕಾಣಿಸ್ತದೆ. ಅದ್ವಯಂ ಎಂಬ ಮಾತಿನಿಂದ ಈ ಜಗತ್ತಿನಲ್ಲಿ ಮತ್ಯಾವುದೂ ಇಲ್ಲ ಅಂತ ಹೀಗೆ ಅಭಿಪ್ರಾಯಪಟ್ಟಂತೆ ಕಾಣಿಸ್ತದೆ. ಆದರೆ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ಅದರ ಅರ್ಥಗಳನ್ನು ಹೀಗೆ ನೋಡಬೇಕು. ಅದಕ್ಕೆ ವಿಜಯಧ್ವಜರ ವ್ಯಾಖ್ಯಾನ ಮತ್ತು ಯಾದವಾರರ ವ್ಯಾಖ್ಯಾನ ಹೆಚ್ಚು ಬೆಳಕು ಚೆಲ್ಲುತ್ತದೆ. ವಿಶುದ್ಧ ಅಂದರೆ ನಿರ್ದೋಷ, ಆದ್ದರಿಂದ ವಿಶುದ್ಧ. ಕೇವಲ ಅಂದರೆ ಅದ್ವಿತೀಯ. ಭಗವಂತನಂಥದ್ದು ಮತ್ತೊಂದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಅದರ ಅಭಿಪ್ರಾಯ. ಜ್ಞಾನಂ ಅಂದರೆ ಜ್ಞಾನ ಸ್ವರೂಪ ಅಂತ ಅರ್ಥ. ಪ್ರತ್ಯಕ್ ಅಂದರೆ ಎಲ್ಲರ ಒಳಗೆ ಇರುವಂಥದ್ದು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇದು ಅಭಿಮುಖ. ನಾವು ನಿಂತಿದ್ರೆ ನಮ್ಮೆದುರಿಗೆ ಭಗವಂತ ಇದ್ದಾನೆ. ಯಾವತ್ತೂ ಕೂಡ ಭಗವಂತ ನಮಗೆ ಅಭಿಮುಖನಾಗಿದ್ದೇ ಇರ್ತಾನೆ, ನಮ್ಮ ಒಳಗೂ ಇದ್ದಾನೆ.
ಹೊರಗಿನ ವಸ್ತುಗಳಲ್ಲಿ ನಮಗೆ ಅಭಿಮುಖನಾಗಿದ್ದಾನೆ, ಒಳಗೂ ಇದ್ದಾನೆ. ಸರ್ವೇಷಾಂ ಅಂತಹ ಅಭಿಮುಖತ್ವೇನ ಸ್ಥಿತಂ ಅಂತ ವಿಜಯಧ್ವಜರು ಅದಕ್ಕೆ ಅರ್ಥ ಬರೆದಿದ್ದಾರೆ. ಯಾದವಾರ್ಯರ ದೃಷ್ಟಿಯಿಂದ ಪ್ರತ್ಯಕ್ ಅಂದರೆ ಸರ್ವಾಂತಸ್ಥಂ, ಒಳಗಿರುವಂಥದ್ದು ಅಂತ ಇಷ್ಟೇ ಅರ್ಥ. ಆಯ್ತು, ತಾನು ಸ್ವತಃ ಶುದ್ಧವಾಗಿರ್ಬೋದು, ಬೇರೆ ಯಾವುದಾದ್ರು ವಸ್ತುವಿನ ಸಂಪರ್ಕದಿಂದ ಅದಕ್ಕೆ ಅಶುದ್ಧಿ ಬರ್ತದ ಅಂದರೆ ಹಾಗೂ ಕೂಡ ಬರೋದಿಲ್ಲ. ಸಮ್ಯಕ್ ಅವಸ್ಥಿತಂ, ಯಾವತ್ತೂ ಕೂಡ ಅದು ಸ್ವಚ್ಛವಾಗಿಯೇ ಇರ್ತದೆ, ದೂಷ್ಯವಾದಂಥ ಅಂಶವೇ ಇಲ್ಲ. ಬೇರೆ ಯಾವ ಹೊರಗಿನ ವಸ್ತುವು ಕೂಡ ಅದನ್ನು ದೂಷಣೆಗೊಳಪಡಿಸುವುದು ಸಾಧ್ಯ ಇಲ್ಲ ಅಂತ ಅಭಿಪ್ರಾಯ. ಸತ್ಯ ಅಂದರೆ ದುಃಖರಹಿತವಾದ ಆನಂದದ ಸ್ವರೂಪ ಅದು. ಪೂರ್ಣ ಅಂದರೆ ದೇಶತಃ ಕಾಲತಃ ಗುಣತಃ ಮಿತಿ ಇಲ್ಲದ ವ್ಯಕ್ತಿತ್ವ. ಅನಾದ್ಯಂತ ಅಂದರೆ ದೋಷರಹಿತ, ಅದಕ್ಕೆ ಆದಿಯೂ ಇಲ್ಲ, ದೋಷರಹಿತವಾದ ಈ ಬ್ರಹ್ಮನಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ, ಹೀಗದರ ಅಭಿಪ್ರಾಯ. ನಿರ್ಗುಣ ಅಂದರೆ ಪ್ರಸಿದ್ಧವಾದ ಅರ್ಥ ಸತ್ವಾದಿ ಗುಣವಿಲ್ಲದ್ದು ಅಂತ ಅದರ ತಾತ್ಪರ್ಯ. ನಿತ್ಯಂ ಪರಿಣಾಮ ಸ್ವಭಾವ ವರ್ಜಿತಂ, ಯಾವುದೇ ರೀತಿಯಾದ ಕಾಲದ ಬದಲಾವಣೆಗೂ ಅದು ಒಳಗಾಗದ್ದು ಅಂತ ತಾತ್ಪರ್ಯ. ಪ್ರಶಾಂತ ಆತ್ಮೇಂದ್ರಿಯ ಮನಃ ಅಂತಿದೆ. ಹಾಗಂದ್ರೆ ಯಾವ ಮುನಿಗಳ ವ್ಯಕ್ತಿತ್ವ ಅನ್ನೋದು, ಅವನ ಮನಸ್ಸು, ಆತ್ಮ, ಶ್ರೋತ್ರ ಇವೆಲ್ಲ ಪ್ರಶಾಂತವಾಗಿವೆಯೋ ಅಂಥ ಮುನಿಗಳು ಈ ಭಗವಂತನನ್ನು ಕಂಡಾಗ, ಮುನಿಗಳು ಅಂದರೆ ಸರ್ವಜ್ಞರಾದಂಥ ಬ್ರಹ್ಮಾದಿಗಳು ಅಂತ ಅರ್ಥ ಬರೀತಾರೆ ವಿಜಯಧ್ವಜ ತೀರ್ಥರು, ಆಗ ಒಳಗಿನ ಆನಂದವನ್ನು ಕಾಣ್ತಾರೆ. ಮತ್ತು ಯಾವುದೇ ರೀತಿಯಾದ ಕುತರ್ಕಕ್ಕೂ ಕೂಡ ಬಲಿಯಾಗುವ ಸಾಧ್ಯತೆ ಇರುವ ಆ ಮನಸ್ಸು ಅಂದರೆ ಬಾಹ್ಯಾಂತಃಕರಣ ಅದು ವಿಲೀನ ಆಗಿಬಿಡ್ತದೆ. ವಿಲೀನ ಆಗುವುದು ಅಂದರೆ ದಗ್ಧ ಬೀಜದಂತೆ ಆಗುವುದು ಅಂತ ಅರ್ಥ ಬರೀತಾರೆ ವಿಜಯಧ್ವಜರು. ಸಂಸಾರಕ್ಕೆ ಬೀಜಭೂತವಾದ್ದು, ಸಂಸಾರಕ್ಕೆ ಕಾರಣವಾದ್ದೇ ಈ ಮನಸ್ಸು. ಮನಸ್ಸಿನಲ್ಲೇ ಎಲ್ಲ ಸಂಸ್ಕಾರಗಳಿರುವುದರಿಂದ ಅವು ನಮ್ಮನ್ನು ಮುಂದಿನ ಜನ್ಮಕ್ಕೆ ತೆಗೆದುಕೊಂಡು ಹೋಗ್ತಿರ್ತವೆ. ಮನಸ್ಸು ಸುಟ್ಟ ಬೀಜದಂತಾಗಿಬಿಟ್ರೆ ಅದು ಮತ್ತೆ ಮೊಳಕೆ ಒಡೆಯುವುದೇ ಇಲ್ಲ ಅಂತ ತಾತ್ಪರ್ಯ. ಅಸತ್ತರ್ಕ ಅಂದ್ರೆ ಏನು? ತತ್ವಜ್ಞಾನಕ್ಕೆ ವಿರೋಧಿಯಾದ ಎಲ್ಲ ತರ್ಕಗಳು ಕೂಡ ಅಸತ್ತರ್ಕಗಳೇ. ಭಗವಂತನನ್ನ ಒಂದು ವೇಳೆ ಸಗುಣ ಅಂತ ಹೇಳುವುದಾದರೆ ಅವನನ್ನು ದೋಷವುಳ್ಳವನು ಅಂತ ಹೇಳಬೇಕಾಗ್ತದೆ. ಜಗತ್ತಿನಲ್ಲಿ ಗುಣ ಇದ್ದವರು, ಕೆಲವು ಗುಣ ಇದ್ದವರು, ಕೆಲವು ದೋಷವುಳ್ಳವರು ಆಗಿದ್ದಾರೆ. ಯಾರು ಕರ್ತೃಗಳಾಗಿದ್ದಾರೆ, ಭಗವಂತನನ್ನು ಕರ್ತೃ, ಜಗತ್ತಿಗೆ ಕರ್ತೃ ಅಂತ ಹೇಳ್ತಿರಲ್ಲ, ಭಗವಂತ ಜಗತ್ತಿಗೆ ಕರ್ತೃ ಆದರೆ ಅವನು ಶಾಂತನೂ ಆಗಬೇಕು, ದಣಿವುಳ್ಳವನೂ ಆಗಬೇಕಾಗ್ತದೆ. ಜಗತ್ತಿನಲ್ಲಿ ಯಾವುದೇ ಕೆಲಸವನ್ನು ಯಾರೇ ಮಾಡಿದರೂ ಕೆಲವು ಕಾಲದ ನಂತರ ದಣಿವು ಹೊಂದುತ್ತಾರೆ. ಹಾಗೆ ಭಗವಂತನು ಕೂಡ ದಣಿವು ಹೊಂದಬೇಕಾಗ್ತದೆ. ಅದು ಕಂಡಿದೆ ಅಂತ ಹೀಗೆಲ್ಲ ನಾನಾ ಥರದ ತರ್ಕಗಳು ನಮಗೆ ವಿವಿಧ ಮೂಲಗಳಿಂದ ಕೇಳಿ ಬರ್ತಿರ್ತವೆ. ಶುದ್ಧವಾದ ತತ್ವಜ್ಞಾನಕ್ಕೆ ಅವು ತಡೆಯೊಡ್ತವೆ. ಆದರೆ ಭಗವಂತನನ್ನು ಸರಿಯಾಗಿ ತಿಳಿದರೆ ಈ ತರ್ಕಗಳೆಲ್ಲವೂ ಕೂಡ ಹೊರಟು ಹೋಗ್ತವೆ. ಭಗವಂತನನ್ನು ತಿಳಿತಾ ಹೋದಂತೆ ದುಷ್ಟ ತರ್ಕಗಳ ಪ್ರಭಾವ ಕಡಿಮೆ ಆಗ್ತದೆ. ಅದರಲ್ಲಿ ಎರಡು ಥರದ ಸಹಕಾರ ಇದೆ. ದುಷ್ಟ ತರ್ಕಗಳು ಮರೆಯಾದಂತೆ ಭಗವಂತನ ತತ್ವಜ್ಞಾನ ಹೆಚ್ಚು ಬರುವುದು ಸಾಧ್ಯ. ಆದರೆ ಭಗವಂತನನ್ನು ಕುರಿತು ಹೆಚ್ಚು ಶ್ರವಣ ಮನನ ಧ್ಯಾನ ಮಾಡಿದಾಗಲೇ, ಅದರ ಮೂಲಕ ತತ್ವಜ್ಞಾನ ಪಡೆದಾಗಲೇ ದುಷ್ಟ ತರ್ಕಗಳು ಕೂಡ ಮರೆಯಾಗಲಿಕ್ಕೆ ಸಾಧ್ಯ. ಹೀಗೆ ಒಂದು ದುಷ್ಟ ತರ್ಕಗಳ ನಾಶ ಮತ್ತು ಜ್ಞಾನ ಎರಡು ಕೂಡ ಇವರು ಮೆಟ್ಟಿಲುಗಳಂತೆ. ದುಷ್ಟ ತರ್ಕಗಳ ಮರೆಯಾಗುವಿಕೆ, ಅವುಗಳ ನಾಶ ಮತ್ತು ಜ್ಞಾನ. ಆ ಜ್ಞಾನದಿಂದ ಮತ್ತಷ್ಟು ದುಷ್ಟ ತರ್ಕಗಳೆಲ್ಲವೂ ಬೇರು ಸಮೇತ ನಾಶ ಆಗ್ತವೆ. ಕ್ರಮೇಣ ಆ ದುಷ್ಟ ತರ್ಕಗಳ ಎಲ್ಲ ಬೇರುಗಳು ಕೂಡ ಸಡಿಲಾಗ್ತವೆ. ಆವಾಗ ಮತ್ತಷ್ಟು ಜ್ಞಾನ, ಮತ್ತಷ್ಟು ಬೇರುಗಳು ಸಡಿಲಾಗ್ತವೆ. ಕೊನೆಗೆ ಒಂದು ದಿವಸ ದುಷ್ಟ ತರ್ಕ ಎಂಬ ಹೆಮ್ಮರ ಕುಸಿದು ಬೀಳುತ್ತದೆ. ಇದು ವಿಜಯಧ್ವಜ ಹೇಳುವಂಥ ಒಂದು ಅರ್ಥ. ಇನ್ನೊಂದು, ಅನೇಕ ದುರ್ವಾದಿಗಳು ಅಸತ್ತರ್ಕಗಳಿಂದ ನಮ್ಮ ಈ ತತ್ವಶಾಸ್ತ್ರವನ್ನು ಮರೆಮಾಚಿದಾಗ
ಆವಾಗ ಅಧರ್ಮವೇ ಉಜೃಂಭಿಸಿದಾಗ ಭಗವಂತ ತನ್ನನ್ನು ತಾನು ಸೃಷ್ಟಿ ಮಾಡಿ ಈ ಜಗತ್ತನ್ನು ಪಾಲಿಸ್ತಾನೆ ಅಂತ ಕೇಳಿಬರ್ತದೆ. ಇದರ ಶ್ಲೋಕದಲ್ಲಿ ಯದಾ ತದೈವ ಅಸತ್ತರ್ಕೈ ತಿರೋಧೀಯೇತ ವಿಪ್ಲುತಂ ಅಂತ ಬಂದಿದೆಯಲ್ಲ, ಅಸತ್ತರ್ಕಗಳಿಂದ ಕೂಡಿದ ಈ ಒಂದು ಅಂತಃಕರಣ ಅಂತ ಹೇಳಲಿಕ್ಕೆ ಅಲ್ಲೇನು ಶಬ್ದ ಇಲ್ಲ. ಅಸತ್ತರ್ಕದಿಂದ ವಿಪ್ಲುತವಾಗಿದೆ ಅಂತ ಇಷ್ಟಿದೆ. ಅಸತ್ತರ್ಕದಿಂದ ವಿಪ್ಲುತವಾದದ್ದು ಯಾವುದು? ಅಸತ್ತರ್ಕದ ದಾಳಿಗೊಳಗಾದದ್ದು ಅಂತ ಅರ್ಥ ಆಗ್ಬೋದು. ಯಾವುದು ಅಂದ್ರೆ ಮನಸ್ಸು ಅಂತಲೂ ಅರ್ಥ ಮಾಡ್ಕೋಬಹುದು. ಅಥವಾ ಅಸತ್ತರ್ಕಗಳ ದಾಳಿಗೊಳಗಾದದ್ದು, ದುಷ್ಟತರ್ಕಗಳ ದಾಳಿಗೊಳಗಾದದ್ದು ನಮ್ಮ ಈ ಸಚ್ಚಾಸ್ತ್ರ ಅಂತಲೂ ಅರ್ಥ ಮಾಡ್ಬೋದು. ಅದಕ್ಕೆ ತಕ್ಕಂತೆ ವಿಜಯಧ್ವಜರು ಎರಡು ಅರ್ಥವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಯಾದವಾರ್ಯ ದೃಷ್ಟಿಯಲ್ಲಿ ಅರ್ಥಗಳು ವಿಶುದ್ಧ ಅಂದರೆ ಸ್ವತಃ ನಿರ್ದುಷ್ಟ, ಫಂಡಮೆಂಟಲಿ ನಿರ್ದುಷ್ಟ. ಕೇವಲ ಅಂದರೆ ಅವನಿಗೆ ಸಮಾನವಾದ ಇನ್ನೊಂದಿಲ್ಲ. ಜ್ಞಾನ ಅಂದರೆ ಅಖಿಲ ಜ್ಞಾನ ಸ್ವರೂಪ, ವಿಷಯ ನಿರಪೇಕ್ಷ ಜ್ಞಾನ ಸ್ವರೂಪ ಅಂತ ವಿಜಯಧ್ವಜರು ಅರ್ಥ ಮಾಡಿದ್ದಾರೆ. ವಿಷಯದ ಅಪೇಕ್ಷೆ ಇಲ್ಲದ ಜ್ಞಾನ ಸ್ವರೂಪ ಅಂತ. ಆದರೆ ಯಾದವಾರ್ಯರು ಹಾಗೆ ಮಾಡಿಲ್ಲ. ಜ್ಞಾನ ಸ್ವರೂಪ ಅಂತ ಇಷ್ಟು ಮಾತ್ರ ಮಾಡಿದ್ದಾರೆ. ಅಖಿಲ ಜ್ಞಾನ ಸ್ವರೂಪ, ಸಕಲ ವಿಷಯಕ ಜ್ಞಾನ ಸ್ವರೂಪ. ಜ್ಞಾನ ಅಂದಮೇಲೆ ಅದು ಸವಿಷಯಕವಾಗಿಯೇ ಇರ್ತದೆ. ಆದ್ದರಿಂದ ಅಖಿಲ ವಿಷಯಕ ಜ್ಞಾನ ಸ್ವರೂಪ ಅಂತ ಯಾದವಾರ್ಯರು ಅರ್ಥ ಮಾಡಿದ್ದು ಹೆಚ್ಚು ನಮಗೆ ಮನವರಿಕೆ ಆಗ್ತದೆ. ವಿಷಯದ ಅಪೇಕ್ಷೆ ಇಲ್ಲದ ಜ್ಞಾನ ಸ್ವರೂಪ ಅನ್ನೋದು ಯಾಕೋ ನನ್ನ ಮನಸ್ಸಿಗೆ ಅಷ್ಟು ಸಮಾಧಾನ ಕೊಡಲಿಲ್ಲ ವಿಜಯಧ್ವಜರ ವ್ಯಾಖ್ಯಾನ. ಪ್ರತ್ಯಕ್ ಅಂದರೆ ಒಳಗಿರುವಂಥದ್ದು ಅಂತ ಅರ್ಥ ಯಾದವಾರ್ಯರ ವ್ಯಾಖ್ಯಾನದಲ್ಲಿ. ಸಮ್ಯಕ್ ಅವಸ್ಥಿತಂ ಅಂದರೆ ಚೆನ್ನಾಗೇ ಇರ್ತದೆ ಯಾವ ಕಾಲಕ್ಕೂ. ಅಪವಿತ್ರ ವಸ್ತುಗಳ ಸಂಪರ್ಕ ಆದರೂ ಕೂಡ ಇದಕ್ಕೆ ಅಪವಿತ್ರ ಬರೋದಿಲ್ಲ ಅಂತ ಅರ್ಥ. ಸ್ವತಃ ಫಂಡಮೆಂಟಲಿ ನಿರ್ದುಷ್ಟ, ಮತ್ತು ಎಕ್ಸ್ಟರ್ನಲಿ ಯಾವುದಾದರೂ ಅಪಾವಿತ್ರ್ಯ ಬರುವುದಾದರೆ ಅದಕ್ಕೂ ಇದು ಬಲಿಯಾಗುವುದಿಲ್ಲ ಅಂತ ಅದರ ತಾತ್ಪರ್ಯ. ಯಾದವಾರ್ಯರ ದೃಷ್ಟಿಯಲ್ಲಿ ದುಷ್ಟತರ್ಕಗಳ ದಾಳಿಗೊಳಗಾದಂತಹ ಈ ಮನಸ್ಸು ಕ್ರಮವಾಗಿ ದಗ್ಧ ಬೀಜದಂತೆ ಆಗ್ತದೆ ಅಂತ ಒಂದೇ ವ್ಯಾಖ್ಯಾನ. ವಿಜಯಧ್ವಜರು ಮಾತ್ರ ಅದಕ್ಕೆ ಎರಡು ವ್ಯಾಖ್ಯಾನ ಮಾಡಿದ್ದಾರೆ. ಅಸತ್ತರ್ಕೈ ವಿಪ್ಲುತಂ ಕಿಮ್ ಅಂತ ವಿಶೇಷ ಅಲ್ಲಿ ಇಲ್ಲದೆ ಇರುವುದರಿಂದ ಹೇಗೂ ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಈ ಶ್ಲೋಕಕ್ಕೆ. ಅಸತ್ತರ್ಕಗಳ ದಾಳಿಗೊಳಗಾದದ್ದು ನಮ್ಮ ಮನವೂ ಹೌದು, ಶಾಸ್ತ್ರವೂ ಹೌದು. ಈಗ ಭಾಗವತ ತಾತ್ಪರ್ಯದ ಶ್ಲೋಕಗಳನ್ನು ನೋಡೋಣ. ಋತಂ ತದಾತ್ಮನ ಜ್ಞಪ್ತೇ ಅಂತ ಈಗ ಮಾತಿದೆ. ಈ ಋತ ಅಂದರೆ ತದಾತ್ಮನ ಜ್ಞಪ್ತೇ, ಹಿಂದೆ ಹೇಗಿತ್ತೋ ಹಾಗೆ ಈಗೂ ಕೂಡ ಇರುವಂಥದ್ದು ಅಂತ ಅದರ ತಾತ್ಪರ್ಯ. ತದಾತ್ಮ ಅಂದರೆ ಹಿಂದೆ ಇರುವಂಥ ರೂಪ ಅಂತ. ಇದು ಎಲ್ಲರೂ ಮಾಡಿರುವಂಥ ವ್ಯಾಖ್ಯಾನ. ಆದರೆ ಇದಕ್ಕೆ ಈ ಹಿಂದಿನ ವ್ಯಾಖ್ಯಾನಗಳು ಅನಂತ ತೀರ್ಥರು ಮತ್ತು ಯಾದವೇಂದ್ರರು ಮಾಡಿದ ಕೆಲವು ವ್ಯಾಖ್ಯಾನಗಳಿವೆ. ತದಾತ್ಮ ಅಂದರೆ ಅದೇ ರೂಪದಿಂದ ಹಿಂದೆ ಹೇಗೆ ತಿಳಿಯಲ್ಪಟ್ಟಿತ್ತೋ ಹಾಗೆ ತಿಳಿಯಲ್ಪಡ್ತದೆ, ಅದರಲ್ಲಿ ವ್ಯತ್ಯಾಸ ಇಲ್ಲ ಅಂತ ಅದರ ತಾತ್ಪರ್ಯ. ಇದು ಎಲ್ಲರೂ ಮಾಡಿದ ಅರ್ಥ ಅನಂತ ತೀರ್ಥರು ಹಾಗೆ ಮಾಡಿದ್ದಾರೆ. ತೇನೈವ ಗತೇನ ಆತ್ಮನ ರೂಪೇಣ, ಹಿಂದೆ ಹೇಗೆ ತಿಳಿಯಲ್ಪಟ್ಟಿತ್ತೋ ಹಾಗೇ ಇದೆ, ಏನು ವ್ಯತ್ಯಾಸ ಇಲ್ಲ ಪರಬ್ರಹ್ಮನ ಸ್ವರೂಪದಲ್ಲಿ ಅಂತ. ಆದರೆ ಯಾದವೇಂದ್ರರು ಮತ್ತೊಂದು ಅರ್ಥ ಮಾಡಿದ್ದಾರೆ. ಆತ್ಮನ ಸ್ವತಯೇವ ಸ್ವವಿಷಯಕತೆಯ ಯಾವತ್ ಜ್ಞಾಪ್ತೇ ತತ್ ಬ್ರಹ್ಮ. ತದಾತ್ಮನ ಋತಂ ತದಾತ್ಮನ ಜ್ಞಪ್ತೇ ಅನ್ನುವಲ್ಲಿ ತದಾತ್ಮನ ಅಂತ ಅನ್ನೋದು ಸಮಸ್ತ ಪದ ಅನಂತ ತೀರ್ಥರ ವ್ಯಾಖ್ಯಾನದಲ್ಲಿ, ಉಳಿದೆಲ್ಲ ವ್ಯಾಖ್ಯಾನಗಳಲ್ಲೂ ಕೂಡ ಋತಂ ತತ್ ಆತ್ಮನ ಜ್ಞಪ್ತೇ ಅಂತ ತತ್ ಅನ್ನೋದು ವ್ಯಸ್ತ ಪದ ಯಾದವೇಂದ್ರರ ಅಭಿಪ್ರಾಯದಲ್ಲಿ. ಆತ್ಮನಾಜ್ಞಪ್ತೇ, ತನ್ನನ್ನು ತಾನೇ ಅವನು ತಿಳ್ಕೊತಾನೆ ಹೊರತು ಬೇರೆ ಯಾರು ಆತನನ್ನು ತಿಳಿಯೋದು ಸಾಧ್ಯ ಇಲ್ಲ. ಅದರಿಂದ ಆತನ ಋತ ಅಂತಾರೆ ಅಂತ ಅವರ ಅಭಿಪ್ರಾಯ. ಕನ್ನಡದ ಅನುವಾದದಲ್ಲಿ ಕಾಣುವುದು ಹಿಂದಿನಂತೆಯೇ ಮುಂದೆಯೂ ಗೋಚರ ಆಗುವುದು ಅಂತ ಇಷ್ಟೇ ಅರ್ಥ. ಸತ್ಯಂ ಅಂದರೆ ಸಾಧುತ್ವತಃ ಪರಂ ಅಂತ. ಸದ್ಗುಣ ಪರಿಪೂರ್ಣ ಆದ್ದರಿಂದ ಅದನ್ನು ಪರಂ ಸತ್ಯಂ, ಶ್ರೇಷ್ಠ ಸತ್ಯ ಅಂತ ಹೀಗೆ ಹೇಳ್ತಾರೆ. ಸಮ್ಯಕ್ ಸಂಸ್ಥಂ ಅದೂಷ್ಯತ್ವಾತ್, ಯಾವುದೇ ಹೊರಗಿನ ಕಾರಣದ, ಹೊರಗಿನ ಮೂಲದ, ಹೊರಗಿನ ಸೋರ್ಸಿನ ದಾಳಿಗೊಳಗಾಗದೆ ಅದು ಶುದ್ಧವಾಗಿಯೇ ಇರ್ತದೆ. ಯಾರೂ ಅದನ್ನು ಅಪವಿತ್ರ ಮಾಡುವುದೇ ಸಾಧ್ಯ ಇಲ್ಲ. ಪವಿತ್ರಾಣಾಂ ಪವಿತ್ರಮ್ಯ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವುದು ಅದನ್ನೇ. ಅದರಿಂದ ಆತ ಸಮ್ಯಕ್ ಸಂಸ್ಥ, ಚೆನ್ನಾಗಿ ಇದ್ದಾನೆ ಅಂತ ಅರ್ಥ. ಶುದ್ಧಂ ದೋಷೋಜ್ಜಿತತ್ವತಃ, ಶುದ್ಧ ಅಂದರೆ ದೋಷರಹಿತ ಅಂತ ಅರ್ಥ.
ಕೇವಲಂ ತಾದೃಶಾಭಾವಾತ್. ತಾದೃಶ ಅಂದರೆ ಭಗವಂತನಂತ ಮತ್ತೊಂದು ಯಾವುದೂ ಇಲ್ಲ, ಅದರಿಂದ ಆತ ಕೇವಲ. ಪ್ರತ್ಯಕ್ ಅಂತಹ ಅವಸ್ಥಿತೆ. ಪ್ರತ್ಯಕ್ ಅಂದರೆ ಒಳಗಿರುವಂಥವನು, ಅಂತಹ ಒಳಗೆ ಇರುವುದರಿಂದ ಅವನನ್ನು ಪ್ರತ್ಯಕ್ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಯತ್ ಏತಾದೃಶಂ ತತ್ವಂ ಯಹ ವೇದ, ಇಂಥ ಈ ತತ್ವವನ್ನು ಯಾರು ತಿಳಿತಾನ ಸಹ ವಿಮುಚ್ಯತೆ, ಅವನು ಮುಕ್ತಿ ಒಳಗಾಗ್ತಾನೆ, ಮುಕ್ತಿಯನ್ನು ಪಡಿತಾನೆ ಅಂತ ಅದರ ಅಭಿಪ್ರಾಯ. ಇವತ್ತು ನಾವಿರುವಂತಹ ಕಲಿಕಾಲದ ಪ್ರಭಾವದಿಂದ ಮತ್ತು ನಮ್ಮ ಪ್ರಾರಬ್ಧ ಕರ್ಮಗಳಿಂದ ರಜೋಸ್ ತಮೋ ಗುಣಗಳು ನಮ್ಮನ್ನು ತಮ್ಮ ಇಚ್ಛೆಗೆ ತಕ್ಕಂತೆ ಕುಣಿಸ್ತಾ ಇರುವಂತಹ ಈ ಪ್ರಸಂಗದಲ್ಲಿ ಭಗವಂತನನ್ನು ನಾವು ಇಲ್ಲಿ ಬಂದಿರುವಂತಹ ಕೆಲವು ಶಬ್ದಗಳಿಂದ ಸ್ತುತಿಸಬೇಕು. ವಿಶುದ್ಧ ಅಂತ, ಶುದ್ಧವಾದ ಸ್ವರೂಪವುಳ್ಳವನು ಅಂತ. ಚತುರ್ಥಿ ವಿಭಕ್ತಿಯಂತವಾಗಿ ಇದನ್ನೆಲ್ಲ ವಿಶುದ್ಧಾಯ ನಮಃ, ಋತಾಯ ನಮಃ, ಸತ್ಯಾಯ ನಮಃ ಅಂತ ಹೀಗೆಲ್ಲ ಆತನನ್ನು ಸ್ತೋತ್ರ ಮಾಡಬೇಕು. ಮಂತ್ರಗಳೇ ಇವೆಲ್ಲ. ಹಾಗೆ ನೋಡಿದರೆ ಭಗವಂತನನ್ನು ನಾವು ಯಾವ್ಯಾವ ರೀತಿ ಸ್ತುತಿಸ್ತೀವೋ ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ, ನಮಗೂ ಕೂಡ ಅದೇ ರೀತಿಯಾದ ವಿಶುದ್ಧತೆ ಬರಲಿಕ್ಕೆ ಸಾಧ್ಯ. ಸತ್ಯಂ, ಸದ್ಗುಣ ಪರಿಪೂರ್ಣವಾದ ವ್ಯಕ್ತಿತ್ವ ಬರುವುದು ಸಾಧ್ಯ. ನಮ್ಮ ಮಟ್ಟಿನ ಪರಿಪೂರ್ಣತೆ ಬರುವುದು ಸಾಧ್ಯ ಪೂರ್ಣ ಎಂಬ ಮಂತ್ರದ ಉಪಾಸನೆಯಿಂದ. ನಿರ್ಗುಣ, ಪ್ರಕೃತಿಯ ಗುಣಗಳನ್ನು ಗೆದ್ದು ಮೂಲ ರೂಪದಲ್ಲಿ ಉಳಿಯುವಂತಹ ಮುಕ್ತಿ ಸಿಗುವುದು ಸಾಧ್ಯ. ಋತ ಅಂತ ಬಹಳ ಮುಖ್ಯವಾದ ಶಬ್ದ ಅಂತ ನನಗೆ ಕಾಣಿಸ್ತು. ಋತಂ ತದಾತ್ಮನಾದ್ಯಪ್ತೇ, ಹಿಂದೆ ಹೇಗೆ ತಿಳಿಯಲ್ಪಟ್ಟಿತ್ತೋ ಹಾಗೆ ಈಗೂ ತಿಳಿಯಲ್ಪಡುವುದು ಅಂತ. ತದಾತ್ಮನ ಅಂದರೆ ಹಿಂದಿನ ಅನೇಕ ಜನ ಜ್ಞಾನಿಗಳು. ಸೃಷ್ಟಿ ಏನು ಈಗ ಹೊಸದಲ್ಲ, ಹಿಂದೆ ಅನೇಕ ಜನ ಜ್ಞಾನಿಗಳು ಸೃಷ್ಟಿಯಲ್ಲಿ ಆಗಿ ಹೋಗಿದ್ದಾರೆ. ಅವ್ರು ಹೇಗೆ ಈ ಜಗತ್ತನ್ನು ಭಗವಂತನ ತಿಳಿದಿದ್ರು ಹಾಗೆ ನಾವು ತಿಳಿದ್ರೆ ಸಾಕು. ಭಗವಂತನ ಬಗ್ಗೆ ನಾವೇನು ಹೊಸ ಸಂಶೋಧನೆ ಮಾಡಬೇಕಾದ ಅಗತ್ಯವಿಲ್ಲ. ತದಾತ್ಮನ ಜ್ಞಪ್ತೆ ಬಹಳ ಮಹತ್ವದ್ದು. ಅವ್ರು ಹೇಗೆ ತಿಳಿದಿದ್ರೋ ಆ ದೊಡ್ಡವರ ಮಾರ್ಗದಲ್ಲಿ ಸಾಗಿದ್ರೆ ಸಾಕು. ತದಾತ್ಮನ ಜ್ಞಪ್ತೆ ಅನ್ನೋದಕ್ಕೆ ಈ ಒಂದು ಅರ್ಥವನ್ನು ಕೂಡ ನಾನು ಹೀಗೆ ಮನಸ್ಸಿಗೆ ಬಂದದನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ತದಾತ್ಮ ಅಂದರೆ ಆ ಜ್ಞಾನಿಗಳಿಗೆ ತಿಳಿದ ರೂಪ, ತತ್ ಅಂದರೆ ಆ ಜ್ಞಾನಿಗಳು ಅವರಿಗೆ ತಿಳಿದ ರೂಪ ಅಂತ. ಎಲ್ಲ ಉಳಿದ ವ್ಯಾಖ್ಯಾನಕಾರ ಮಾಡಿದ್ದು ತದಾತ್ಮ ಅಂದರೆ ಅದೇ ರೂಪ ಅಂತ. ಅದೇ ರೂಪ ಅನ್ನೋದಕ್ಕಿಂತ ಆ ಜ್ಞಾನಿಗಳಿಗೆ ತಿಳಿದ ವಿಧ. ಅವ್ರು ಹೇಗೆ ಭಗವಂತನನ್ನು ತಿಳಿದ್ರೋ ಹಾಗೆ ನಾವು ಅವರಷ್ಟು ಪೂರ್ಣ ಅಲ್ಲದೆ ಹೋದರೂ ಸ್ವಲ್ಪ ಆದರೂ ತಿಳಿದ್ರೆ ಸಾಕು. ಆಗ ಈ ಕಲಿಕಾಲದ ತಮೋಗುಣದ, ರಜೋಗುಣದ ಪ್ರಾರಬ್ಧ ಕರ್ಮಗಳ ಹಿಡಿತಕ್ಕೆ ಸಿಕ್ಕಂತಹ ನಮ್ಮ ಈ ವ್ಯಕ್ತಿತ್ವ ಅದು ಶುದ್ಧವಾಗ್ತದೆ. ಮತ್ತು ನಮಗೆ ಶಾಸ್ತ್ರಗಳನ್ನು ಭಗವಂತ ಕೊಟ್ಟಿದ್ದಾನೆ ಭಿನ್ನ ಭಿನ್ನ ಅವತಾರಗಳಲ್ಲಿ. ಅವು ಕೂಡ ಹೀಗೆ ಕಾಲ ವಿಪ್ಲುತ ಆದಾಗ ಶಾಸ್ತ್ರ ಸರಿಯಾಗಿದೆ, ಆದರೆ ನಮ್ಮ ಮನಸ್ಸು ದುಷ್ಟತರ್ಕಗಳ ದಾಳಿಗೊಳಗಾಗಿರುವುದರಿಂದ ಶಾಸ್ತ್ರ ನಮಗೆ ಸರಿಯಾಗಿ ಗ್ರಹಿಕೆಗೆ ಬರದೇ ಹೋದಾಗ ಆತನನ್ನು ಅಂಥ ದುಷ್ಟತರ್ಕಗಳ ದಾಳಿಯಿಂದ ನಮ್ಮನ್ನು ಋತ ಎಂಬ ಶಬ್ದವಾಚ್ಯನಾದ ಭಗವಂತ, ಸತ್ಯ ಎಂಬ ಶಬ್ದದಿಂದ ವಾಚ್ಯನಾದ ಭಗವಂತ ಕಾಪಾಡಬೇಕು. ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾಕೃತಿ ಅಂತ. ಋತ ಅಂದರೆ ಯಥಾರ್ಥ ಜ್ಞಾನ ಅಂತ ಅರ್ಥ. ಸತ್ಯ ಅಂದರೆ ಯಥಾರ್ಥ ಜ್ಞಾನಪೂರ್ವಕವಾದ ಕೃತಿ. ನಮಗೆ ಯಥಾರ್ಥ ಜ್ಞಾನವನ್ನು ಪಡೆದುಕೊಳ್ಳುವಂಥ ಒಂದು ಸುಯೋಗ ಬರಬೇಕು. ಹಾಗೆ ಯಥಾರ್ಥ ಜ್ಞಾನಪೂರ್ವಕವಾದಂಥ ಕೃತಿಯನ್ನು ನಮ್ಮ ಜ್ಞಾನ, ನಮ್ಮ ಕೃತಿ ಎರಡೂ ಏಕರೂಪದಲ್ಲಿರಬೇಕು. ಅಂಥ ಒಂದು ಯೋಗವು ಕೂಡ ನಮಗೆ ಬರಬೇಕು. ಹೀಗೆ ನಮ್ಮ ಬಾಳಿನಲ್ಲಿ ಯಥಾರ್ಥ ಜ್ಞಾನ ಮತ್ತು ಯಥಾರ್ಥ ಜ್ಞಾನಪೂರ್ವಕವಾದಂಥ ಆಚಾರಗಳು. ಯಥಾರ್ಥ ಜ್ಞಾನ ಅನ್ನುವುದು ವಿಚಾರ, ಯಥಾರ್ಥ ಜ್ಞಾನಪೂರ್ವಕವಾದ ಕೃತಿ ಏನಿದೆ ಅದು ಆಚಾರ. ಹೀಗೆ ವಿಚಾರ ಮತ್ತು ಆಚಾರಗಳೆರಡೂ ಕೂಡ ನಮ್ಮ ಬಾಳಿನಲ್ಲಿ ಶುದ್ಧವಾಗಿ ನಮಗೆ ಬಂದೊದಗಿ ನಮ್ಮನ್ನು ನಾವು ಮುನ್ನಡೆಸಬೇಕು. ಅದಕ್ಕಾಗಿ ಭಗವಂತನನ್ನು ಋತಾಯ ನಮಃ, ಸತ್ಯಾಯ ನಮಃ ಅಂತ ಹೀಗೆ ನಿರಂತರವಾಗಿ ಉಪಾಸಿಸಬೇಕು. ಇದಕ್ಕೆ ಹಿಂದಿನ ಜ್ಞಾನಿಗಳ ಜೀವನವೇ ಸಾಕ್ಷಿ. ಅವರು ತಮ್ಮ ಅಂತಃಕರಣದ ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಂಡೇ ಮುಂದೆ ಹೋಗಿದ್ದಾರೆ. ಅವರಿಗೆಂದೂ ಯಾವ ದೋಷವೂ ಇರಲಿಲ್ಲ ಅಂತೇನಿಲ್ಲ, ಅನೇಕ ದೋಷಗಳಿದ್ದವು. ಅದನ್ನೆಲ್ಲ ಪರಿಹರಿಸಿಕೊಂಡೇ ಅವರು ಸಾಧನೆಯ ಮೆಟ್ಟಲನ್ನು ಏರಿದ್ದಾರೆ. ನಮಗೂ ಅದು ಏರುವುದು ಸಾಧ್ಯವಿದೆ. ಹಾಗೆ ಅನೇಕ ವ್ಯಾಖ್ಯಾನಕಾರರು ಇದಕ್ಕೆ ಅರ್ಥ ಬರೀತಾರೆ. ಶ್ರೀಧರರು ಕೂಡ ಹಾಗೆ ಅರ್ಥ ಬರೆದಿದ್ದಾರೆ. ಅತ್ರ ವಿದ್ವದನುಭವಂ ಪ್ರಮಾಣಯತಿ.
ಭಗವಂತನನ್ನು ನಾವು ಸರಿಯಾಗಿ ತಿಳಿದರೆ ಆತನನ್ನು ಪಡೆಯಬಹುದು ಅನ್ನೋದಕ್ಕೆ ವಿದ್ವಾಂಸರ ಜ್ಞಾನಿಗಳ ಅನುಭವವೇ ಪ್ರಮಾಣ ಅಂತ ಅರ್ಥ ಬರೆದಿದ್ದಾರೆ. ಅದನ್ನು ಇವತ್ತು ನಾವು ಈ 39 ಮತ್ತು 40ನೇ ಶ್ಲೋಕ ನೋಡಿ ಮುಗಿಸಿದ್ದೇವೆ. ಇವತ್ತು ಈ ಭಾದ್ರಪದ ಕೃಷ್ಣ ದಶಮಿ ದಿವಸ ನಾವು ಮಾಡಿದಂಥ ಈ ಪಕ್ಷ ಶ್ರಾದ್ದ ಏನು ಮಾಡಿದ್ದೀವಿ, ತಂದೆ ತಾಯಿ ಗುರುಗಳು ಇತ್ಯಾದಿಗಳನ್ನು ನಾವು ಸ್ಮರಿಸಿಕೊಂಡು ಹಾಗೆ ಮಾಡಿದಂಥ ಈ ಕಾರ್ಯದಿಂದ ನಮ್ಮ ತಂದೆ ತಾಯಂದಿರು, ಉಳಿದ ಬಂಧುಗಳು ಅವರೆಲ್ಲರಿಗೂ ಕೂಡ ಸದ್ಗತಿಯನ್ನು ಭಗವಂತ ಕರುಣಿಸಬೇಕು. ನಮಗೂ ಕೂಡ ಶುದ್ಧವಾದ ವಿಚಾರ, ಶುದ್ಧವಾದ ಆಚಾರಗಳನ್ನು ಆತ ಭಗವಂತ ಜೀವನದಲ್ಲಿ ಕಲಿಸಬೇಕು, ಆ ಮೂಲಕ ನಮ್ಮನ್ನು ಮುನ್ನಡೆಸಬೇಕು ಅಂತ ಪ್ರಾರ್ಥನೆ ಮಾಡೋಣ. ಹುಸಿಗೆ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂದು ಹುಸಿಗೆ ಹಾಕದೆವೋ ಇನ್ನು ಶ್ರೀಕೇಶನೆ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.